ಮಾತು ಕೇಳ್ತಿದ್ರೆ ಯಾವುದೋ ಜನತ ನಾವು ಇಬ್ಬರು ಡೈಲಾಗ್ ಹೇಳ್ಕೊಂಡು ಕಿತ್ತೊಂಡ್ರು ಆ ಕಡೆ ಎಕ್ಸಿಟ್ ಅಂತ ಅವನೇ ನೋಡ್ಕೋ. ಎಲ್ರಿಗೂ ನಮಸ್ಕಾರ. ಗುಲಾಬಿ ಟೀಮ್ ಕಡೆಯಿಂದ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ವಿಜಯಣ್ಣವರು ಡೈರೆಕ್ಟ್ರಾಗಿ ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ಆದಮೇಲೆ ಚಿತ್ರದ ನಾಯಕನಾಗೂ ಸುಧಾ ಇವರೇ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸೊ ಇವ್ರ ಜೊತೆ ಇವ್ರೊಂದು ಕಾಟ್ಲಾಕ್ ಗ್ಯಾಂಗಲ್ಲಿ ನಾನು ಒಂದು ಒಳ್ಳೆ ರೋಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಕ್ಯಾರೆಕ್ಟ್ರಾಗಿ. ಸೊ ನೋಡಿ ರಿಯಲ್ಲು ಸ್ಲಮ್ ಸೆಟಪ್ ಥರ ಹಾಕ್ಸಿ ಒಂದು 15-30 ದಿನದ್ದು ಹಿಡ್ದಂಗೆ ಶೂಟ್ ಮಾಡ್ತಾನೆ ಇದ್ದಾರೆ. ಸೊ ಅದ್ಭುತವಾಗಿ ಬರ್ತಾಯಿದೆ ಸಿನಿಮಾ. ಅದರಲ್ಲಿ ನನಗೇನು ಅಂತಂದರೆ ಯಾವಾಗಲೂ ಗುಂಡ್ರು ಗೋವಿ ಹೆಂಗಿರ್ತೀಯ ನೀನು, ನಿಮ್ಗೊಂದು ಜೋಡಿ ತಗೋ ಅಂತ ನೋಡಿ ತೋರಿಸ್ತೀನವ್ರನ್ನ ಇಂಥ ಒಳ್ಳೆ ಸಖತ್ತಾಗಿರೋ ಹುಡುಗಿನ ನಮ್ಗೊಂದು ಜೋಡಿ ಹಾಕ್ಬಿಟ್ಟವ್ರೆ. ಸೊ ಅದ್ಭುತವಾಗಿ ಸಿನಿಮಾ ಬರ್ತಾಯಿದೆ. ಮತ್ತು ಇಷ್ಟಲ್ಲೇ ಒಂದು ಒಳ್ಳೆ ಸಾಂಗನ್ನು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡ್ತೀವಿ. ಸಾಂಗ್ನ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಗುಲಾಬಿ ಟೀಮ್ ಯಾವ ರೀತಿ ವರ್ಕ್ ಮಾಡಿದೆ ಅಂತ. ಸೊ ಆಲ್ ದ ಬೆಸ್ಟ್ ಅಣ್ಣ ಗುಲಾಬಿ ಟೀಮ್ಗೆ. ಯಾವಾಗಲೂ ಬಟ್ ಕರೆದು ನೀವೇ ಇದಕ್ಕೆ ಈ ಪಾತ್ರ ನೀವೇ ಮಾಡಬೇಕು ಅಂತ ವೆಯ್ಟ್ ಮಾಡಿ. ನನ್ನ ಡೇಟ್ ಇಲ್ಲ, ನನ್ನ ಗಿಚ್ಚಿಗಿಲಿದೆ ಅಂತಂದ್ರೂ ಮೇಘವ್ರಿಗೆಲ್ಲ ಪಾಪ ಹೊಟ್ಟೆ ಉರಿಸ್ಬಿಟ್ಟು ನಾನು ಡೇಟ್ ಕೊಡ್ದಾನೆ. ನೀನೇ ಮಾಡಬೇಕು ಅಂತ ಅವರು ವಿಜಯಣ್ಣವ್ರು ಹೇಳಿದ್ರು, ನೀವೇ ಮಾಡಬೇಕು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಅಣ್ಣ. ಒಂದು ಒಳ್ಳೆ ಪಾತ್ರ ಕೊಟ್ಟರೆ ಪಾತ್ರಕ್ಕೆ ನನ್ನ ಕೈಲಿ ಎಷ್ಟಾದಷ್ಟು ನಾನು ಜೀವ ತುಂಬಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಇದಕ್ಕೆ ಬಿಟ್ಟರೆ ಡೈರೆಕ್ಟ್ರು ಬಿಟ್ಟರು ಮೇಘ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ನಾವು ಡೇಟ್ಸ್ ಇಲ್ಲ ಅಂದರೆ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದು ಮಾಡ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ನಾನು ಥ್ಯಾಂಕ್ಸ್ ಯಾಕೆ ಹೇಳ್ತೀಯಪ್ಪ, ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಸೊ ಸ್ಟೋರಿ ಒಂದೊಳ್ಳೆ ಸ್ಟೋರಿ ಒಂದೊಳ್ಳೆ ಸ್ಟೋರಿ ಬೇಕೆಂದರೆ ಸ್ಟೋರಿ ಹೇಳೋದು ಬೇಡ, ಬಂದು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಿ ಚೆನ್ನಾಗಿತ್ತು, ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಅಂತ. ಸೊ ನನ್ನ ಜೊತೆ ಆ್ಯಕ್ಟ್ ಮಾಡ್ದಲ್ಲ, ನಿಮ್ಗೆ ಏನು ಅನ್ನಿಸ್ತು? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಮೇಲೆ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಲೈಕ್ ನನಗೆ ನಮ್ಮ ಜೊತೆ ಅಂತ ಹೇಳು, ನನ್ನ ಜೊತೆ ಮಾತಾಡಬೇಡ. ಇವರೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿಯಾಗಿತ್ತು. ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಮರೀಸ್ ಟು ಕ್ಯಾರಿ. ನಮಸ್ತೆ. ಆಲ್ರೆಡಿ ನಾವು ಮಾತಾಡಿದ್ದೀರಿ ಗುಲಾಬಿ ಬಗ್ಗೆ. ಸೊ ಭಾಳ ಖುಷಿಯಾಯಿತು. ಇದು ಹೊಸ ಟೀಮು. ನಾನು ತುಂಬ ಜನಕ್ಕೆ ಹೊಸ ಕಲಾವಿದರು ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ತೀನಿ. ಅದೇ ಥರ ನಮ್ಮ ವಿಜಯ್ ಸರು ಇವರೇನು ಹೊಸಬ್ರಲ್ಲ, ಬಟ್ ಇದೇ 3-4 ಮೂವೀಸ್ ಮಾಡಿದ್ದಾರೆ. ಸೊ ಇವ್ರಿಗೆ ಎವರ್ಗ್ರೀನ್ ಅನ್ಬೋದು. ಡೈರೆಕ್ಟ್ರ್ ಇವರೇ, ಪ್ರೊಡ್ಯೂಸರ್ ಇವರೇ, ಹೀರೋನೇ ಇವರೇ, ಸೊ ಕಥೆನೂ ಎಲ್ಲ ಇವರೇ. ಸೊ ಆಲ್ ದ ಬೆಸ್ಟ್ ಎಂಟೈರ್ ನಮ್ಮ ಗುಲಾಬಿ ಟೀಮ್ಗೆ. ಎಲ್ರಿಗೂ ನಮಸ್ಕಾರ. ಸುಮಾರು 1 ತಿಂಗಳಿಂದ ಈ ತಾತಗುಣಿ ಸರೌಂಡಿಂಗಲ್ಲಿ ಈ ಭೂಮಿಕಾ ಸ್ಟುಡಿಯೋ, ಈ ಗ್ರಾಮ ತಾತಗುಣಿ, ಅಗರ ಪಂಚಾಯತ್ ಎಲ್ಲ ಜಾಗದಲ್ಲೂ ಜನ ಬಂದ್ಬಿಟ್ಟು ನಮ್ಗೆ ಭಾಳ ಸಪೋರ್ಟ್ ಕೊಡ್ತಾರೆ. ಈ ಸಿನಿಮಾ 30 ಕಡಿಮೆ ಆದರೆ ಇವತ್ತು 35 ದಿವಸದ ಮೇಲೆ ಕಂಟಿನ್ಯೂ ಶೂಟಿಂಗ್ ನಡೀತಾ ಇದೆ. ಅದಕ್ಕೆ ನಮ್ಮ ಕೋಆಪ್ರೇಷನ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗೂ ನಮ್ಗೆ ನಮಸ್ಕಾರಗಳು. ಇಲ್ಲ ನಮಗೆ ಇವ್ರಿಗೆ ಆರ್ಟಿಸ್ಟ್ ಕೋಆಪ್ರೇಷನ್ ಇಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ. ಅದು ಭಾಳ ಸಂತೋಷ ಆಗ್ತಾಯಿದೆ. ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಆರ್ಟಿಸ್ಟ್ ಪ್ರೋತ್ಸಾಹ ಯಾವತ್ತೂ ಬೇಕು. ಸಾರ್ ಭಾಳ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಎಷ್ಟು ಬಿಸಿ ಡೇಟ್ಸ್ ಇದ್ರೂ ಕರೆ ಹೋಗಿ ಬಂದು ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ಮೇಡಮ್ ತರುಶ್ರೀ ಅವರು, ನಮ್ಮ ರವಿ ಸಾರು ವಿಲನ್ನಾಗಿ ಮಾಡೋರು, ಸೂಪರ್ ವಿಲನ್ ಈ ಫಿಲಿಮಲ್ಲಿ. ಆದರೆ ಅದು ನೋಡಿದ್ರೆ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದೇ ನಮ್ಮ ಅಸೋಸಿಯೇಟು ನಾಗರಾಜ್ ಅವರು ನನ್ನ ಫ್ರೆಂಡ್ ರೋಲ್ ಮಾಡೋನು, ಸಬ್ರಿ ರೋಲು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕ್ಯಾರೆಕ್ಟರ್ಸ್ ಭಾಳ ಜನ ಇದ್ದಾರೆ. ಮಂಜಮ್ಮ, ಮಲ್ಲಮ್ಮ ಈ ಥರ ದೊಡ್ಡ ರೀಲ್ ರೋಲ್ಸ್ ಇದೆ. ನಾಗೇಂದ್ರ ಅರ್ಸ್ ಸಾರು, ಲಯಕೋಟ್ಲ ಸಾರು, ಈ ಥರ ದೊಡ್ಡ ಪಟಾಲನೇ ಇರುತ್ತೆ. ಜ್ಯೋತಿ ರೆಡ್ಡಿ ಮೇಡಮ್ ಅವರು, ಈ ಥರ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಸಪೋರ್ಟ್ ನಮಗಿದೆ. ನಮ್ಮ ಸ್ಲಮ್ ವಿಸಿಟ್ ಮಾಡಿದ್ದಾರೆ. ಭಾಳ ಆರ್ಟಿಸ್ಟ್ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಕೋಆಪ್ರೇಷನ್ ಕೊಟ್ಟವ್ರೆ. ಈ ಕೋಆಪ್ರೇಷನ್ ಯಾವಾಗ ನಮ್ಮ ಮೇಲೆ ತೋರಿಸ್ಬೇಕಾಗ್ತೋ ಅದೇ ಥರ ಶಾರ್ಟ್ಲಿ ಫಿಲಿಮ್ ಪ್ರಮೋಷನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಸಾಂಗ್ಸ್ ಮೂಲಕ. ಅದಕ್ಕೂ ನಿಮ್ಮ ಸಪೋರ್ಟ್ ಜನ ಬೇಕು ಅಂತ ಹೇಳ್ಕೊಂಡು ನಮ್ಮ ಸಿನಿಮಾ ರಿಲೀಸ್ ಆಗೋವಾಗ ಥಿಯೇಟ್ರಿಗೆ ಬಂದು ಎಲ್ಲರೂ, ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ನಮ್ಮಂಥ ಕಲಾವಿದರನ್ನ ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಕೇಳ್ಕೊಂಡು ಎಲ್ರಿಗೂ ಧನ್ಯವಾದಗಳು.